ಮೈಸೂರು ಅರಮನೆ ಮುಂಭಾಗ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲೀಂ ತಂಗಿದ್ದ ಬಾಡಿಗೆ ರೂಮ್ ವಿಡಿಯೋ ಸಿಕ್ಕಿದೆ. 100 ರೂಪಾಯಿಗೆ ರೂಮ್ ಅನ್ನ ಬಾಡಿಗೆ ಪಡೆದಿದ್ದ ಸಲೀಂ ಒಂದ್ ಕಡೆ ಮೈಸೂರಲ್ಲಿ ಬ್ಲಾಸ್ಟ್ ಆದ ಬೆನ್ನಲ್ಲೇ ಹೈ ಅಲರ್ಟ್. ಮೃಗಾಲಯ ಅಂಬಾವಿಲಾಸ ಅರಮನೆ ಬಳಿ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಪ್ರವಾಸಿಗರ ಬ್ಯಾಗ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ಮೈಸೂರು ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಪ್ರವಾಸಿ ಸ್ಥಳಗಳಲ್ಲಿ ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ, ಚೆಕಿಂಗ್ ಮಾಡ್ತಾ ಇದ್ದಾರೆ. ಮೃಗಾಲಯ ಅಂಬಾವಿಲಾಸ ಅರಮನೆ ಬಳಿ ಟೈಟ್ ಸೆಕ್ಯೂರಿಟಿ ಇದೆ. ಅದರ ಜೊತೆಗೆ ಅಲ್ಲಿ ಬರುವಂತ ಪ್ರವಾಸಿಗರ ಬ್ಯಾಗ್ಗಳೇನಿರುತ್ತೆ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಕಾರಣ ಮೊನ್ನೆ ನಡೆದಂತಹ ಬ್ಲಾಸ್ಟ್. ಹಾಗಾಗಿ ಭದ್ರತೆಯ ದೃಷ್ಟಿಯಿಂದಾಗಿ ಪ್ರವಾಸಿ ಸ್ಥಳಗಳಲ್ಲಿ ತಪಾಸಣೆಯನ್ನು ನಡೆಸುವಂತ ಕೆಲಸ ಆಗ್ತಾ ಇದೆ. ಆ ಒಂದು ಬ್ಲಾಸ್ಟ್ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಕಡೆ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಆತ ಸಲೀಂ ಏನಿದ್ದಾನೆ ಆತನ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದ್ವು. ಆತ 100 ರೂಪಾಯಿ ರೂಮ್ನ ಬಾಡಿಗೆ ಪಡ್ಕೊಂಡು ಆತ ವಾಸ ಮಾಡ್ತಿದ್ದ ಅಲ್ಲಿ ಅಂತೇಳಿ ಕಳೆದ 15-20 ದಿವಸದ ಹಿಂದೆ ಅಷ್ಟೇ ಆತ ಬಂದಿದ್ದು. ಒಂದು ಕಡೆ ಭದ್ರತೆಯ ದೃಷ್ಟಿಯಿಂದ ಟೈಟ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬರುವಂತಹ ಪ್ರವಾಸಿಗರ ಬ್ಯಾಗ್ಗಳನ್ನು ಚೆಕ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೈಸೂರಿನ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಇವಿಎಂ ಸ್ಫೋಟಗೊಂಡು ಈಗಾಗಲೇ 3 ಜನ ಸಾವನ್ನಪ್ಪಿದ್ದು ಸುಮಾರು 4 ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದರ ಮಧ್ಯೆ ವರ್ಷಾಂತ್ಯ ಹಾಗೂ ವರ್ಷದ ಎಂಡ್ ಹಿನ್ನೆಲೆಯಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಪ್ರವಾಸಿಗರು ಸಾಲು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಹೀಗಾಗಿ ಬರುವಂತಹ ಪ್ರವಾಸಿಗರಿಗೆ ಭದ್ರತೆಯನ್ನ ಕೊಡುವ ದೃಷ್ಟಿಯಿಂದ ಭದ್ರತೆಯನ್ನ ಅರಮನೆಯ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಹೆಚ್ಚಿಸಿದೆ. ನಾನು ಅರಮನೆಯ ಅಂಗಳದಲ್ಲಿದ್ದಾರೆ. ಇದು ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಖ್ಯ ದ್ವಾರವನ್ನ ಪ್ರವೇಶವನ್ನ ಮಾಡುವಂತಹ ಪ್ರವಾಸಿಗರು ಹಾಗೂ ಸಾರ್ವಜನಿಕರನ್ನ ನೀವೇಗಿನ ನೋಡ್ತಾ ಇದ್ದೀರಾ. ಇಲ್ಲಿ ಬರುವಂತಹ ಪ್ರವಾಸಿಗರನ್ನ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನ ಕೂಡ ಮಾಡಿ ಇದೀಗ ಸಿಬ್ಬಂದಿ ಬಿಡುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವೀಗ ನೋಡ್ಬೋದು. ಅಂದ್ರೆ ಸಾಮಾನ್ಯವಾಗಿ ಮೊದಲಿನಿಂದಲೂ ಕೂಡ ಏನು ಇಲ್ಲಿ ಭದ್ರತೆ ಹಿತದೃಷ್ಟಿಯಿಂದ ಇಲ್ಲಿ ಸ್ಕ್ಯಾನರ್ ಅನ್ನು ಕೂಡ ಅಳವಡಿಸಲಾಗಿತ್ತು. ಆದ್ರೆ ಇದೀಗ ಭದ್ರತೆಯನ್ನ ಹೆಚ್ಚಿಸುವಂತಹ ಕೆಲಸವನ್ನು ಕೂಡ ಮೈಸೂರಿನ ಅರಮನೆಯ ಆಡಳಿತ ಮಂಡಳಿಯ ವತಿಯಿಂದ ಮಾಡಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಇರಬಹುದು, ಜೊತೆಗೆ ಬ್ಯಾಗೇಜ್ ಸ್ಕ್ಯಾನರ್ ಕೊಠಡಿಯಲ್ಲಿ ಪ್ರತಿಯೊಬ್ಬರು ಬರುವಂತಹ ಪ್ರವಾಸಿಗರ ಬ್ಯಾಗ್ ಅನ್ನ ಸ್ಕ್ಯಾನ್ ಮಾಡಿಯೇ ಬಿಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸಾರ್ವಜನಿಕರು ಕ್ರಿಸ್ಮಸ್ ಹಾಲಿಡೇ ಇರ್ಬೋದು, ವೀಕೆಂಡ್ ವರ್ಷಾಂತ್ಯ ಇರ್ಬೋದು, ಜೊತೆಗೆ ನೂತನ ವರ್ಷವನ್ನ ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ಬರುವಂತಹ ಪ್ರವಾಸಿಗರಿಗೆ ಈ ಒಂದು ಲಗೇಜ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕವಾಗಿ ಸೂಕ್ಷ್ಮತೆಯನ್ನ ಇದೀಗ ಅರಿತಿರುವಂತಹ ಮೈಸೂರಿನ ಜಿಲ್ಲಾಡಳಿತ ಹಾಗೂ ಮೈಸೂರಿನ ಅರಮನೆ ಆಡಳಿತ ಮಂಡಳಿ ಪ್ರತಿಯೊಬ್ಬರ ಬ್ಯಾಗ್ ಅನ್ನು ಕೂಡ ಇಲ್ಲಿ ತಪಾಸಣೆಗೆ ಒಳಪಡಿಸಿ ಅದಾದ ಬಳಿಕ ಅವರನ್ನ ಒಳಗೆ ಬಿಡುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಮೈಸೂರಿನ ಜಯಮಾರ್ತಾಂಡ ವೃತ್ತದ ಬಳಿ ಆಗಿರ್ತಕ್ಕಂಥ ಹೀಲಿಯಂ ಸ್ಫೋಟದ ಪರಿಣಾಮ ಈಗಾಗಲೇ 3 ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮೈಸೂರಿನ ಜಿಲ್ಲಾಡಳಿತ ಜೊತೆಗೆ ಮೈಸೂರಿನ ಅರಮನೆ ಆಡಳಿತ ಮಂಡಳಿ ಎಚ್ಚೆತ್ತು ಇದೀಗ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಂದ್ರೆ ಮೊದಲಿಂದಲೂ ಕೂಡ ಇಲ್ಲಿ ಲಗೇಜ್ಗಳನ್ನ ತಪಾಸಣೆಯನ್ನ ಮಾಡಿ ಎಲ್ಲರನ್ನು ಕೂಡ ಬಿಡಲಾಗ್ತಾ ಇತ್ತು. ಆದ್ರೆ ಇದೀಗ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಜೊತೆಗೆ ಹೆಚ್ಚಿನ ನಿಗಾವನ್ನ ವಹಿಸುವಂತಹ ಕೆಲಸ ಇದೀಗ ಅರಮನೆ ಆಡಳಿತ ಮಂಡಳಿಯ ವತಿಯಿಂದ ಆಗ್ತಾ ಇದೆ. ಹೀಗಾಗಿ ಬರುವಂತ ಪ್ರವಾಸಿಗರಿಗೆ ಬ್ಯಾಗ್ ಅನ್ನ ಚೆಕ್ ಮಾಡುವಂತಿರ್ಬೋದು, ಜೊತೆಗೆ ಸ್ಕ್ಯಾನರ್ ಅಲ್ಲಿ ಅವರನ್ನ ಸ್ಕ್ಯಾನ್ ಅನ್ನ ಮಾಡಿ ಒಳಗೆ ಬಿಡುವಂಥದ್ದು. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಅವರನ್ನ ಚೆಕ್ ಮಾಡಿ ಅವರನ್ನ ವಾಪಸ್ ಅರಮನೆಯ ಒಳಗೆ ಬಿಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅರಮನೆಯ ಸುತ್ತಮುತ್ತಲೂ ಇರ್ತಕ್ಕಂತಹ ಯಾವ ದುರಸ್ತಿಯಲ್ಲಿದ್ದಂತಹ CC ಕ್ಯಾಮೆರಾಗಳನ್ನ ದುರಸ್ತಿ ಮಾಡುವಂತಹ ಕೆಲಸಕ್ಕೂ ಕೂಡ ಅರಮನೆಯ ಮೈಸೂರು ನಗರದ ಪೊಲೀಸರು ಮುಂದಾಗಿರುವಂಥದ್ದು. ಜೊತೆಗೆ ಎಕ್ಸ್ಪೋಸ್ ಆಗುವಂತಹ ವಸ್ತುಗಳನ್ನ ಕ್ಯಾರಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕಠಿಣ ಕಾನೂನು ಕ್ರಮಗಳು ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಆಗಿದೆ. ಹೀಗಾಗಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಅರಮನೆಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಭದ್ರತೆಯನ್ನ ಕೊಡುವ ನಿಟ್ಟಿನಲ್ಲಿ ಅವರ ಹಿತದೃಷ್ಟಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಲಗೇಜ್ ಬ್ಯಾಗ್ಗಳನ್ನ ಸ್ಕ್ಯಾನ್ ಮಾಡುವ ಮೂಲಕ ಸಾರ್ವಜನಿಕರ ಭದ್ರತೆಗೆ ಇದೀಗ ಅರಮನೆಯ ಆಡಳಿತ ಮಂಡಳಿ ಮುಂದಾಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.